ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಾರಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಮಿಕ್ಸ್ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ನಾನು ಸ್ಟಾರ್ ಬಜಾರಲ್ಲಿ ತಂದಿರೋದು. ಡಿ ಮಾರ್ಟಲ್ಲೂ ಸಿಗ್ಬೋದು, ಯಾವುದು ರಿಲಯನ್ಸ್ ಫ್ರೆಶು ಯಾವುದ್ರಲ್ಲಾದರೂ ಸಿಗುತ್ತೆ. ನಾನು ಸ್ಟಾರ್ ಬಜಾರಲ್ಲಿ ತಂದಿರೋದು. ನನ್ನ ಮಗಳಿಗೆ ಈ ಪೌಡರ್ ಇದು ತುಂಬ ಒಳ್ಳೆಯದು. ನಮ್ಮ ಅಕ್ಕ ನಾನು ಇನ್ಮೇಲೆ ಇದರಲ್ಲಿ ಕುಡ್ಸೋಣ ಅಂತ, ನಿಮಗೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂದ್ಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದ್ರ ನೋಡಿಬಿಟ್ಟು ನೀವು ಕೂಡ ತರಿಸ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಎಲ್ಲ ಸಿಗುತ್ತಲ್ವಾ. ಶುಗರ್ ಬದಲು ಬೆಲ್ಲ ಕೊಡ್ಬೋದು. ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಒಂದು ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ಸ್ ಐಟಮು, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗಂಟ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಇನ್ನೊಂದ್ಸರಿ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ. ಏನಪ್ಪ ಅಂದರೆ ಮನೇಲಿ ದೋಸೆ ಇದ್ದರೆ, ಇಡ್ಲಿ ದೋಸೆ ಅದು ಮಾಡಿ ಬೋರ್ ಆಗಿರ್ಬೋದು. ನಾನು ಯಾವ ರೀತಿ ಹೇಳ್ಕೊಡ್ತೀನೋ ಆ ರೀತಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಉದ್ದಿನೋಡೆ, ದೋಸೆ ಹಸಿಟ್ಟಲ್ಲಿ ಉದ್ದಿನೋಡೆಗಿರುವ ಇಂಗ್ರೀಡಿಯೆಂಟ್ಸು ಇದು: ದೋಸೆ ಹಸಿಟ್ಟಿದೆ, ಉಪ್ಪು, ಕಾಳುಮೆಣಸು, ಜೀರಿಗೆ, ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ಚಿಟಿಕೆ ಅಚ್ಕಾರದ ಪುಡಿ. ಇದು ಹೆಂಗೆ ಮಾಡೋದಂತ ನಾನು ತೋರಿಸ್ತೀನಿ. ಉದ್ದಿನೋಡೆ ಈ ರೀತಿ ಬಾಂಡಿಯಲ್ಲಿ ಒಂದು ಚೊಂಬು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀರಿ ನೋಡಿ. ನಾವು ಈ ಚೊಂಬಲ್ಲಿ ತಗೊಂಡಿದ್ದೀರಿ. ನೀವು ಮನೇಲಿ ಯಾವ ರೀತಿ ಮಾಡ್ಕೊತೀರೋ ಆ ಚೊಂಬಲ್ಲಿ ತಗೊಳ್ಳಿ. ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದರಲ್ಲೇ ಜೀರಿಗೆ ಹಾಕಿದ್ದಾರೆ ಒಂಚೂರು, ಒಂದು 10 ಕಾಳುಮೆಣಸು. ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನಾನು ಒಂದು 10 ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕಾದ್ಮೇಲೆ ಅದು ಕುದಿಬೇಕು ಅನಗಂಟ ನೋಡಿ. ಈಗ ದೋಸೆ ಹಸಿಟ್ಟನ್ನ ಹಾಕ್ತಾ ಇದ್ದಾರೆ. ಅದು ಬಿಡ್ದಿರ ಕಳಿಸ್ಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಈಗ ಹಾಕ್ಕೊಂಡಿದ್ದಾರೆ. ಹಾಕಿದಾದ್ಮೇಲೆ ಈ ರೀತಿ ಕಳಿಸ್ತಾ ಇರಬೇಕು, ಬಿಡ್ದಿರನೇ ಕಳಿಸ್ತಾ ಇರಬೇಕು ನೋಡಿ. ಈ ರೀತಿ ಕಳಿಸ್ತಾನೆ ಇರಬೇಕು. ನಾನು ಪದೇ ಪದೇ ಏನು ಹೇಳ್ತಾ ಇದ್ದೀನಿ ಅಂದರೆ ಬಿಡ್ದಿರ ಕಳಿಸ್ಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ ನೀವೇ. ಕಲಿಸ್ತಾ ಅದು ಗಟ್ಟಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಬಾಂಡಿಯಲ್ಲಿ ಎಣ್ಣೆನ ಬಿಸಿ ಕಾಯಕ್ಕಿಟ್ಟಿದ್ದೀರಿ. ಎಣ್ಣೆ ಕಾದಿದೆ. ಈ ರೀತಿ ಒಂದು ಸ್ಪೂನಲ್ಲಿ ಈ ಥರ ರೋಲ್ ಮಾಡಿ ಬಿಡಬೇಕು, ಯಾಕಂದರೆ ಬಿಸಿ ಇದೆಯಲ್ವಾ ಅದರಿಂದ. ಈಗ ಬಿಡ್ತಾ ಇದ್ದಾರೆ. ಸೇಮ್ ಉದ್ದಿನೋಡೆ ಅಂದ್ಕೊಬೇಕು, ಆ ರೀತಿಯೇ ಇದೆ. ತುಂಬ ಸೂಪರಾಗಿ ಬಂದಿದೆ ನೋಡಿ. ಈ ರೀತಿ ಆಗಿದೆ. ನಾನು ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ